ನಾನು ಎಕ್ಕಡ್ಕ ಗಣಪತಿ ಭಟ್. ನಾನೊಂದು 25 ವರ್ಷಗಳ ಹಿಂದೆ ಈ ಒಂದು ಮಳೆ ನೀರು ಕೊಯ್ಲನ್ನು ಮಾಡಿದ್ದೆ. ಅದರ ಉಪಯೋಗ ಈಗ ನಮಗೆ ಸಂಪೂರ್ಣವಾಗಿ ಆಗ್ತಾ ಇದೆ. ಇದು 25 ವರ್ಷಗಳ ಹಿಂದೆ ಶ್ರೀಪಟ್ರೇವರು ನಮಗೆ ಸೂಚಿಸಿದಂಥ ಒಂದು ವ್ಯವಸ್ಥೆ. ನಮಗೆ ಅದಕ್ಕಿಂತ ಮೊದಲು ಇಲ್ಲಿ ಬಾವಿಯಲ್ಲಿ ಕುಡಿಯಲಿಕ್ಕೆ ನೀರಿರಲಿಲ್ಲ. ಆ ವ್ಯವಸ್ಥೆಯನ್ನು ಅವರು ಹೇಳಿದ ನಂತರ ಇಂದಿನವರೆಗೆ 25 ವರ್ಷಗಳಲ್ಲಿ 24 ವರ್ಷಗಳಲ್ಲಿ ಒಂದು ವರ್ಷವೂ ನೀರು ಕುಡಿಯಲಿಕ್ಕೆ ಇಲ್ಲದೇ ಆಗಲೇ ಇಲ್ಲ. ಇದನ್ನು ನೋಡಲಿಕ್ಕೆ ನಮ್ಮ ಸುದ್ದಿಯವರು ಸಹ ಬಂದಿದ್ದರು. ಅವರು ಸಹ ಈಗ ಮಳೆ ಕೊಯ್ಲಿನ ಬಗ್ಗೆ ತುಂಬ ಇಂಟ್ರೆಸ್ಟ್ನಲ್ಲಿದ್ದಾರೆ. ಹಾಗೆ ಅವರು ಬಂದು ಇದನ್ನು ನೋಡಿದ ನಂತರ ನಾವೆಲ್ಲ ಇತ್ತೀಚೆಗೆ 4-5 ವರ್ಷಗಳಿಂದ ಎಷ್ಟರಲ್ಲಿದ್ದೇವೆ, ನೀವು 25 ವರ್ಷಗಳ ಹಿಂದಿನಿಂದಲೇ ಇದರಲ್ಲಿದ್ದೀರಲ್ಲ ಅಂತ ನನ್ನನ್ನು ಭಾಳ ವಿಶೇಷವಾಗಿ ಹೇಳಿದರು. ಹೇಗೆ ಇದು ಟೋಟಲ್ ವ್ಯವಸ್ಥೆ ಹೇಗೆ ಹೇಳಿ? ಇದು ನೋಡಿ, ಮಾಡಿದ ನೀರು ಇದರ ಪೈಪಿನ ಮೂಲಕ ಈ ಟ್ಯಾಂಕಿಗೆ ಬರ್ತಾ ಇದೆ. ಈ ಟ್ಯಾಂಕಿಯಿಂದ ಫಿಲ್ಟರ್ ಆಗಿ ಆ ಟ್ಯಾಂಕಿಗೆ ಹೋಗುತ್ತೆ. ಅದು ಇದ್ದಲು ತುಂಬಿಸಿದ್ದೇನೆ. ಅದರ ಮೂಲಕ ಅದು ಅಡಿಯಲ್ಲಿ ಪೈಪಿನಲ್ಲಿ ಮೂಲಕ ಬಾವಿಗೆ ಹೋಗಿ ನೇರವಾಗಿ ಬೀಳ್ತದೆ. ಸೊ ಇಲ್ಲಿಂದ ಈ ಬಾವಿಗೆ ಬಂದಿದೆ. ನಮ್ಮ ಕುಡಿಯುವ ನೀರಿನ ಬಾವಿ ಇದು. ನಾವು ಕೊಡಪಾನದಲ್ಲೇ ನೀರು ಪಡೆಯುವಂಥದ್ದು. ನೋಡಿ, ಇವರ ಈ ಬಾವಿಯ ಒಂದು ನೀರೆತ್ತುವಂಥ ಒಂದು ಸಿಸ್ಟಮ್, ಹಳೆಯ ಸಿಸ್ಟಮನ್ನು ಅಳವಡಿಸಿದ್ದಾರೆ ಮೊದಲು. ಆದರೆ ಮಿತವಾಗಿ ನೀರನ್ನು ಉಪಯೋಗಿಸ್ತಾರೆ, ಕೇವಲ ಕುಡಿಲಿಕ್ಕೆ ಮಾತ್ರ ಈ ಬಾವಿಯಿಂದ ಬಳಸ್ತಾರೆ. ನೋಡಿ, ಈಗ 365 ದಿವಸವೂ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಇಲ್ಲಿ ಆಗ್ತದೆ. ಈ ಬಾವಿಯಿಂದ ಯಾವಾಗಲೂ ನೀರು ಇಲ್ಲಂತ ಆಗೋದಿಲ್ಲ. ಸೊ ನೀರು ಮರುಪೂರಣಕ್ಕೆ ಇರುವಂಥ ಒಂದು ವ್ಯವಸ್ಥೆ, ಮಳೆ ನೀರು ಕೊಯ್ಲನ್ನು ಅಳವಡಿಸಿದ್ದಾರೆ. ನೋಡಿ, ಮಳೆ ನೀರು ಕೊಯ್ಲಿಗೆ ಮಾಡಿನಿಂದ ಪೈಪಿನ ಮೂಲಕ ಆ ನೀರು ಬದಲುವಂಥ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ. ಸೊ ಕಳೆದ 25 ವರ್ಷಗಳಿಂದ ಇದು ಅಳವಡಿಸಿದ ಮೇಲೆ ನೀರಿನ ಒಂದು ಕೊರತೆಯನ್ನು ಕೊರತೆ ಅಂತ ಆಗಲೇ ಇಲ್ಲ. ಬಹುಶಃ ಇದೊಂದು ಒಳ್ಳೆಯ ಮಾದರಿ. ಆಸಕ್ತರಿಗೆ ಅಳವಡಿಸಬಹುದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ಗಣಪತಿ ಭಟ್ರ ಮನೆಯಲ್ಲಿ, ನಾವು ಎಕ್ಕಡ್ಕ ಗಣಪತಿ ಭಟ್ರಲ್ಲಿ ನಾವು ಇದನ್ನು ಕಾಣಬಹುದು.